ಆತ್ಮೀಯರೇ ನಮಸ್ಕಾರಗಳು. ನಾನು ಪ್ರೊಫೆಸರ್ ಪಿ ಎಂ ಚೌಗಲಲ್ಲಿ ನೋಡ್ತಾ ಇದ್ದೀರಿ. ಕಕೊಂಬರ್ ಅಥವಾ ಸೌತೆ ಬೆಳೆಯಲ್ಲಿ ಈಗ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥ ಒಂದು ಸಮಯ. ಸ್ಟಿಕ್ಕಿ ಟ್ರ್ಯಾಪ್ಗಳ ಉಪಯೋಗ ಬಹಳಷ್ಟಿದೆ. ಥ್ರಿಪ್ಸ್, ಮೈಟ್ಸ್, ಆಪಿಡ್ಸ್ ಇವುಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇವುಗಳಿರ್ತಕ್ಕಂಥದ್ದು. ಆರ್ಗ್ಯಾನಿಕ್ ಆಗಿ ಅದು ಕೂಡ ಯಾವುದೇ ಪೆಸ್ಟಿಸೈಡ್ಸು ಮತ್ತೊಂದು ಉಪಯೋಗ ಮಾಡೋದು ಅವಶ್ಯಕತೆ ಇಲ್ಲ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಿ ನಮ್ಮ ಕೆಂಬೂತ ಅಥವಾ ಇದಕ್ಕೆ ನಮ್ಮ ಭಾಷೆಯಲ್ಲಿ ಶಂಬರ್ಗಾಗಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಿ ಅದು ಕೂಡ ಆರ್ಗ್ಯಾನಿಕ್ ಆಗಿ ನೋಡಿ ಹುಳು ಹುಪ್ಪಡಿಗಳನ್ನು ನಮಗೆ ಬೇಡವಾಗಿರ್ತಕ್ಕಂಥ ಹುಳು ಹುಪ್ಪಡಿಗಳನ್ನು ಹಾರಿಸ್ತಾ ಇದೆ ನೋಡಿ. ಓಕೆ, ಬನ್ನಿ ಈಗ ಒಂದೊಂದು ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಅಳವಡಿಕೆ ಮಾಡೋಣ. ಇಲ್ಲಿ ನೋಡಿ, ಇದು ಸ್ಟಿಕ್ಕಿ ಟ್ರ್ಯಾಪ್ ಇದೆ. ಇದರ ಉಪಯೋಗ ಭಾಳಷ್ಟಿದೆ. ಮುಖ್ಯವಾಗಿ ಏನಪ್ಪ ಅಂತಂದ್ರೆ ರಾಸಾಯನಿಕಗಳನ್ನು ತಡೆಗಟ್ಟಲಿಕ್ಕೆ ಮತ್ತು ಕ್ರಿಮಿನಾಶಕಗಳನ್ನು ತಡೆಗಟ್ಟುವಂಥ ಕೆಲಸ ಇದು ಆರ್ಗ್ಯಾನಿಕ್ ಆಗಿ ಮಾಡುತ್ತೆ. ಇದನ್ನು ರೈತರು ತಮ್ಮ ಬೆಳೆ ಆಧರಿಸಿ ಉಪಯೋಗ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಇದನ್ನ ನಾನು ದೊಡ್ಡ ಹಾಳೆ ಇತ್ತು ಕಟ್ ಮಾಡಿ ಒಂದು ಹಾಳೆಯಲ್ಲಿ 3 ಪೀಸ್ಗಳನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತದೆ. ಅದನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಅಳವಡಿಕೆ ಮಾಡೋಣ. ಮೇಲಿನ ಪರದೆಯನ್ನು ತೆಗಿಬೇಕು. ಇಲ್ಲಿ ಅಂಟು ಇರುವುದಿಲ್ಲ, ಸೊ ಇಲ್ಲಿ ಹಿಡಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಆಯಿತು. ಇಷ್ಟು ಮಾಡೋದ್ರಿಂದ ನಾವು ಯೆಲ್ಲೋ ಮತ್ತು ಬ್ಲೂ ಅಥವಾ ಹಳದಿ ಮತ್ತು ನೀಲಿ ಟ್ರ್ಯಾಪ್ಗಳನ್ನು ಹಾಕೋದ್ರಿಂದ ಅವುಗಳಿಗೆ ಆಕರ್ಷಿತವಾಗ್ತಕ್ಕಂಥ ಹುಳುಗಳ ಒಂದು ಚೈನ್ ಏನಿರ್ತದೋ ಅದು ಕಟ್ ಆಗುತ್ತೆ. ಮುಖ್ಯವಾಗಿ ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಆಪಿಡ್ಸ್ ಆಗಿರ್ಬೋದು, ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈಗ ಹಳೆ ಒಂದು ಸೌತೆಯಲ್ಲಿನೂ ಕೂಡ ಅಳವಡಿಕೆ ಮಾಡಿದ್ದೀನಿ. ನೋಡ್ತಾ ಇದ್ದೀರಿ. ಸುಮಾರು ದಿನಗಳಿಂದ ಕಟಿಂಗ್ ಮಾಡ್ತಾ ಇದ್ದೀವಿ. ಒಂದು ಸುಮಾರು 50 ದಿನ ಆಯ್ತು ಈ ಕಟಿಂಗ್ ಮಾಡಲಿಕ್ಕೆ ನಾವು ಆರಂಭ ಮಾಡಿ. ಇನ್ನೂ ಕೂಡ ಬೆಳೆ ಹೆಲ್ದಿಯಾಗಿದೆ. ರಾಸಾಯನಿಕಗಳನ್ನು ಕಡಿಮೆ ಉಪಯೋಗ ಮಾಡಬೇಕು ಅಂತಂತಂದರೆ ನಾವು ಇಂಥ ಒಂದು ಸ್ಟಿಕ್ಕಿ ಟ್ರ್ಯಾಪ್ಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ಆಕರ್ಷಕವಾಗಿರ್ತಕ್ಕಂಥ ಬಲೆಗಳಾಗಿರ್ಬೋದು, ಅವುಗಳನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಥ್ಯಾಂಕ್ ಯು. ನೋಡಿ, ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಅಳವಡಿಕೆ ಮಾಡುವಂಥ ಕೆಲಸ ಮುಗಿದಿದೆ. ನೋಡಿ, ಈ ರೀತಿಯಾಗಿ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಓಕೆ ಆತ್ಮೀಯರೇ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.